ಮಂಡ್ಯ ಜಿಲ್ಲೆಯ ಸಮಸ್ತ ವೀಕ್ಷಕರಿಗೆ 10 TV ವತಿಯಿಂದ ಹಾರ್ದಿಕ ಸ್ವಾಗತ. ಡಿಸೆಂಬರ್ 20, 21, 22ರಂದು ಕೃಷಿ ಜಿಲ್ಲೆ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿರೋದು ನಮ್ಮೆಲ್ಲರಿಗೂ ತುಂಬ ಖುಷಿಯ ವಿಚಾರ. ಮೌಖಿಕ ಮತ್ತು ಬರವಣಿಗೆ ಎರಡರಲ್ಲೂ ಸಾಧನೆಯನ್ನು ಮಾಡಿರುವಂತಹ ಗೊರೂಚ ಅವರು ಜನಪದ ಕ್ಷೇತ್ರದಲ್ಲಿ ಅತ್ಯಂತ ಗಣನೀಯ ಸೇವೆಯನ್ನು ಸಾಧಿಸಿರೋರು. ಇವರು ಕೃಷಿ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿರುವುದು ಕಾಕತಾಳೀಯನೂ ಹೌದು ಮತ್ತು ನಮ್ಮ ಜಿಲ್ಲೆಯ ಸೌಭಾಗ್ಯ ಕೂಡ ಹೌದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇವರು ಮಾಡಿರುವಂತಹ ಸೇವೆ ಚಿಕ್ಕದಲ್ಲ. ಒಬ್ಬ ಕನ್ನಡಿಗ 1 ರೂಪಾಯಿ ಎನ್ನುವಂತಹ ಅಭಿಯಾನವನ್ನು ಆರಂಭಿಸಿ ಪರಿಷತ್ತಿನ ನಿಧಿಗೆ ಅತ್ಯಮೂಲ್ಯವಾದ ದೇಣಿಗೆಯನ್ನು ನಾಡಿನಾದ್ಯಂತ ಸಂಗ್ರಹಿಸಿದವರು. ಸಾಕ್ಷಿಕಲ್ಲು ಇವರ ಅಮೂಲ್ಯವಾದ ಕೃತಿ. ಇದರ ಜೊತೆಗೆ ಮಹಾಮನೆ ಎನ್ನುವಂತಹ ಒಂದು ಸರಣಿಯ ಒಂದು ಸಾಪ್ತಾಹಿಕ ಬರ್ತಾಯಿತ್ತು. ಅದರ ಸಂಪಾದಕರಾಗಿ ಇವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವಂಥ ಕೊಡುಗೆಯನ್ನು ಕನ್ನಡಿಗರು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲಕ್ಕೂ ಕಿರೀಟ ಇಟ್ಟ ಹಾಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 87 ಮಂಡ್ಯದಲ್ಲಿ ನಡೀತಿದೆಯಲ್ಲ, ಇದರ ಸರ್ವಾಧ್ಯಕ್ಷರಾಗಿ ಯಾರು ಆಯ್ಕೆಯಾಗಬೇಕು ಅನ್ನುವಂಥ ಬಹಳ ಚರ್ಚೆ ನಡೆದು. ಆದರೆ ಗೊರೂಚ ಅವರ ಹೆಸರು ಸೂಚಿತವಾಗ್ತಿದ್ದ ಹಾಗೆಯೇ ಅವಿರೋಧವಾಗಿ ಸರ್ವಾನುಮತದಿಂದ ಗೊರೂಚ ಅವರ ಹೆಸರನ್ನು ಎಲ್ಲರೂ ಒಪ್ಪಿದರು. ಅಂದರೆ ಇವರ ಸಾಧನೆ ಎಷ್ಟು ದೊಡ್ಡದು ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಇದು ಇವರ ಗೌರವಕ್ಕೆ ಸಂದಂಥ ಮತ್ತೊಂದು ಕಿರೀಟ ಅಂದರೆ ತಪ್ಪಾಗಲಾರದು. ವೀಕ್ಷಕರೇ, ಎಲ್ಲರಿಗೂ ಬೇಕಾದ ಎಲ್ಲರೊಳಗೂ ಒಂದಾದ ನುಡಿಸಂತ 94ರ ಹರೆಯದ ಯುವಕರನ್ನೂ ನಾಚಿಸುವಷ್ಟು ಜೀವನೋತ್ಸಾಹ. ಜಾನಪದ ಎಂದರೆ ಕಣ್ಣರಳಿಸುವ ಯುವಕ. ಇಷ್ಟೆಲ್ಲ ಚೈತನ್ಯದ ಚಿಲುಮೆಯಂತೆ ನಮ್ಮೊಡನೆ ಇರ್ತಕ್ಕಂಥ ಹಿರಿಯರಾದಂಥ ಗೊರೂಚ ಅವರೊಂದಿಗೆ ಈ ದಿನದ ನಮ್ಮ ಸಂದರ್ಶನ. ಸಸ್ವಾಗತ ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ. ಗುರುಗಳೇ, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡಂತಹ ತಾವು ಅಲ್ಲಿ ಬಹಳ ಬೇಗ ಜನಪ್ರಿಯರಾಗಿ ಜನಾನುರಾಗಿಯಾಗಿ ತಾಲೂಕು ಮಟ್ಟದ ಅಧಿಕಾರಿಯಾಗಿ, ಜೊತೆಗೆ ಅಲ್ಲಿಂದ ಶುರುವಾದಂತಹ ನಿಮ್ಮ ಸಾಧನೆಯ ಹಾದಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆಯ ಚುಕ್ಕಾಣಿಯನ್ನು ಹಿಡಿಯುವವರೆಗೂ ಸಾಗಿ ಬಂತು. ಈ ನಿಟ್ಟಿನಲ್ಲಿ ಈ ಹಾದಿಯಲ್ಲಿ ನೀವು ಅನುಭವಿಸಿದ ಸಂಕಷ್ಟಗಳು ಬಾಲ್ಯದಲ್ಲಿ ಹಲವಿವೆ, ಅವು ನಮಗೆ ತಿಳಿದಿವೆ. ನಿಮ್ಮ ಸಾಧನೆಯ ಹಾದಿಯಲ್ಲಿ ನಿಮಗೆ ಜೊತೆಯಾದದ್ದು, ಕೈ ಹಿಡಿದದ್ದು ನಿಮ್ಮ ಪ್ರತಿಭೆಯೇ ಜೊತೆ ಅಥವಾ ಇದರೊಟ್ಟಿಗೆ ನಿಮಗೆ ಕೈ ಜೋಡಿಸಿದಂಥ ಸಂಗತಿಗಳು ಅಥವಾ ವ್ಯಕ್ತಿಗಳು ಯಾರಾದರೂ ಇದ್ದಾರೆಯೇ? ಈ ಸಾಹಿತ್ಯ ಪ್ರತಿಭೆ ಕೆಲವರಿಗೆ ಹುಟ್ಟದ ಜೊತೆಯಲ್ಲೇ ಬಂದಿರ್ತದೆ. ನಮ್ಮ ತಂದೆ ಒಬ್ಬರು ಶಾಲಾ ಅಧ್ಯಾಪಕರು. ಅವರ ಸುಂದರವಾದ ಬರವಣಿಗೆ ಅವರದ್ದು ಮತ್ತು ಗ್ರಂಥಗಳನ್ನು ಓದೋದು ಇದೆಲ್ಲ ಅಭ್ಯಾಸ ಅವರಿಗಿತ್ತು. ಆ ಕಾಲದಲ್ಲಿ ನಾನು ಹೇಳೋದು ಇಲ್ಲಿ ಸುಮಾರು ಒಂದು 100 ವರ್ಷ ಅಥವಾ 90 ವರ್ಷಗಳ ಹಿಂದಿನ ಮಾತು. ನಮ್ಮ ತಂದೆ ಆ ಕಾಲದಲ್ಲಿ ಹಳ್ಳಿಗಳಲ್ಲಿ ಶನಿ ಕಥೆ ಪುರಾಣ ಬರೀತಾಯಿತ್ತು, ಶನಿ ಪುರಾಣ ಬರೀತಾಯಿತ್ತು. ಆಗೆಲ್ಲ ಹಸ್ತಪ್ರತಿಗಳು ಮುದ್ರಣದ ಇದಿರಲಿಲ್ಲ. ಆ ಸಂದರ್ಭದಲ್ಲಿ ಎಲ್ಲ ಪುರಾಣಗಳು ನಮ್ಮನೆಗಳಲ್ಲೂ ಇರಬೇಕು ಅನ್ನುವ ಇದಕ್ಕಾಗಿ ಆಸಕ್ತಿಯಿಂದ ನಮ್ಮ ತಂದೆ ಹತ್ತಿರ ಬಂದು ಅದನ್ನು ಪ್ರತಿ ಮಾಡಿಸ್ತಾಯಿತ್ತು. ಅದು ಸುಮಾರು 100 ಪುಟಗಳಷ್ಟು ಇದ್ದರೂ ಕೂಡ ಹಸ್ತಪ್ರತಿ ನಮ್ಮ ತಂದೆ ಸುಂದರವಾಗಿ ಕೈಲಿ ಬರೀತಾಯಿತ್ತು. ಅಂಥವು ಎಷ್ಟೋ ಪ್ರತಿ. ಆಗ ಒಂದು ಪ್ರತಿ ಮಾಡಿದರೆ 1 ರೂಪಾಯಿ ಕೊಡ್ತಿದ್ರು ಆ ಕಾಲದಲ್ಲಿ ನಮ್ಮ ತಂದೆಗೆ. ಅವರ ಆಸಕ್ತಿಯೇ ಬರವಣಿಗೆ ಆಸಕ್ತಿ ಇದೆಲ್ಲ ನೋಡಿ ಸಹಜವಾಗಿ ನಮಗೂ ಕೂಡ ಒಂದು ದೃಷ್ಟಿಯಿಂದ ಆ ಸಂಸ್ಕಾರ ಮೈಗೂಡಿತು ಅಂತ ಹೇಳ್ಬೋದು. ಹಾಗಾಗಿ ಮತ್ತು ನಾನು ಶಾಲಾ ಅಧ್ಯಾಪಕರಾದೆ. ಅಧ್ಯಾಪಕರಿಗೆ ಬಹಳ ಮುಖ್ಯವಾದ್ದು ಅಧ್ಯಯನ. ಅವನು ನಿಜವಾದ ಶಿಕ್ಷಕ ಅಂತ ಅನಿಸ್ಕೋಬೇಕಾದ್ರೆ ಅದ್ರ ವಿಷಯ ನಾನು ಗ್ರಂಥಗಳನ್ನು ಓದೋದು ಎಲ್ಲ ಒಂದು ರೂಢಿ ಆಯಿತು. ಮತ್ತು ಪ್ರೌಢಶಾಲೆಗೆ ಬಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಾದಾಗ ಅನೇಕ ವಿಷಯಗಳನ್ನ ಪತ್ರಿಕೆಗಳನ್ನು ಓದೋದು ಒಂದು ಸಹಜವಾದಂತಹ ಒಂದು ರೂಢಿ ಆಯಿತು. ಹಾಗಾಗಿ ನಮ್ಮ ಶಾಲೆಯಲ್ಲಿ ನಡೆಯುವಂತಹ ನನ್ನ ಮಕ್ಕಳಿಗೆ ಹೇಳ್ಕೊಡುವಂಥ ರೀತಿ, ಮಕ್ಕಳನ್ನ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂಥ ರೀತಿ, ಇವೆಲ್ಲವೂ ಕೂಡ ಸಾರ್ವಜನಿಕರಿಗೂ ಮೇಲೂ ಕೂಡ ಒಂದು ಪರಿಣಾಮ ಉಂಟು ಮಾಡಿ ನಮ್ಮ ಮೇಲೆ ಅಧಿಕಾರಿಗಳು ಕೂಡ
ಒಂದು ನಮ್ಮಂಥ ಶಿಕ್ಷಕರ ಬಗ್ಗೆ ಸ್ವಲ್ಪ ಗಮನ ಹರಿಸಿದೆ. ಆ ಸಂದರ್ಭದಲ್ಲಿ ಟ್ಯಾಲೆಂಟೆಡ್ ಟೀಚರ್ಸ್ ಟು ಬಿ ಅಪಾಯಿಂಟೆಡ್ ಸೋಷಿಯಲ್ ಎಜುಕೇಷನ್ ಆರ್ಗನೈಸರ್ಸ್ ಅಂತ ಒಂದು ಯೋಜನೆ. ಇದರ ಪ್ರತಿಭಾವಂತ ಶಿಕ್ಷಕರನ್ನು ಸಮಾಜ ಶಿಕ್ಷಣಾಧಿಕಾರಿಗಳಾಗಿ ನೇಮಕ ಮಾಡಬೇಕು ಅಂತ ಆಗಿನ ಶಿಕ್ಷಣ ಇಲಾಖೆಯವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಪ್ರಸ್ತಾವನೆ ಸರ್ಕಾರ ಒಪ್ಪಿ ಆ ಸಂದರ್ಭದಲ್ಲಿ ಆಯ್ಕೆಯಾದಂಥ ನಾನು ಒಬ್ಬ ಸಮಾಜ ಶಿಕ್ಷಣಾಧಿಕಾರಿಯಾಗಿ ವಿಸ್ತರಣಾಧಿಕಾರಿಯಾಗಿ ನೇಮಿಕೊಂಡೆ. ಅಲ್ಲಿ ಎಲ್ ನಾಗೇಗೌಡರು ಅಂತ ಅವರು ಮಂಡ್ಯ ಜಿಲ್ಲೆಯವರು, ಅವರು ಜಿಲ್ಲಾಧಿಕಾರಿಗಳಾಗಿದ್ದರು. ಅವರಲ್ಲಿ ಒಂದು ವಿಶೇಷ ಗುಣ ಎಂದರೆ ಯಾರಲ್ಲಿ ಪ್ರತಿಭೆ ಇರ್ತದೋ ಅವರನ್ನು ಬೇಗ ಗುರುತಿಸಿ ಅವರಿಗೆ ಬೇಕಾದ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು. ಅವರು ಜಿಲ್ಲಾಧಿಕಾರಿಗಳಾಗಿದ್ದಾಗ ನಾನು ಸಮಾಜ ಶಿಕ್ಷಣಾಧಿಕಾರಿ. ನನ್ನ ಕ್ಷೇತ್ರ ಕಾರ್ಯ ಚಟುವಟಿಕೆಗಳನ್ನು ನೋಡಿ ಅವರು ಶಿವಮೊಗ್ಗ ಅವರ ಜಿಲ್ಲಾಧಿಕಾರಿಗಳ ಕಚೇರಿಗೆ ನನ್ನನ್ನು ವರ್ಗ ಮಾಡಿಸಿ ಅಲ್ಲಿ ಒಂದು ಪತ್ರಿಕೆ ವಿಕಾಸವಾಣಿ ಅಂತ ಒಂದು ಪತ್ರಿಕೆಯನ್ನು ನಾವು ಆರಂಭ ಮಾಡಿ ಅವರು ಅಧ್ಯಕ್ಷರಾಗಿದ್ದರು, ನಾನು ಸಂಪಾದಕರಾಗಿದ್ದೆ. ಹಾಗಾಗಿ ಅವರ ಮತ್ತು ನನ್ನ ಸಂಪರ್ಕ ಬೆಳೀತು. ಅವರಿಗೆ ಜಾನಪದ ತುಂಬ ಆಸಕ್ತಿ. ನಮ್ಮ ತರೀಕೆರೆ ಅಲ್ಲಿಗೆ ಹತ್ತಿರ, ತರೀಕೆರೆಯಲ್ಲಿ KR ಲಿಂಗಪ್ಪ ಅಂಥೇಳಿ ಒಬ್ಬರು ಒಳ್ಳೆಯ ನ್ಯಾಯವಾದಿಗಳಿದ್ದರು. ಆದರೆ ಅವರು ಬಹಳ ಪ್ರಸಿದ್ಧವಾದಂಥ ಜನಪದ ಗಾಯಕರು, ಬಹಳ ಮಧುರವಾದಂಥ ಕಂಠ. ಅವರು ಜನಪದ ಗೀತೆಗಳನ್ನು ಹಾಡ್ತಾ ಇದ್ದದ್ದು ನನ್ನ ಮೇಲೆ ತುಂಬ ಪರಿಣಾಮ ಉಂಟು ಮಾಡಿದೆ. ಹಾಗಾಗಿ ನಾನು ಸುತ್ತಮುತ್ತ ಹಳ್ಳಿಗಳಲ್ಲಿ ಜನಪದ ಗೀತೆಗಳನ್ನು ಸಂಗ್ರಹ ಮಾಡೋದು, ಜನಪದ ಕಲಾವಿದರನ್ನು ನೋಡಿ ಆ ಕಲಾ ತಂಡಗಳ ಜೊತೆಲಿ ನಾನು ಪಾಲ್ಗೊಳ್ಳೋದು, ಇಂಥ ಒಂದು ಅಭ್ಯಾಸ ಶುರುವಾಯಿತು. ಹಾಗಾಗಿ ಇದೆಲ್ಲ ಆದಮೇಲೆ ಮತ್ತೆ ಅಲ್ಲಿ ರಾಜ್ಯ ಸರ್ಕಾರ ನನ್ನನ್ನು ವಾರ್ತಾ ಇಲಾಖೆಗೆ ಪಂಚಾಯತ್ ರಾಜ್ ಅಂತ ಒಂದು ಪತ್ರಿಕೆಗೆ ಸಹ ಸಂಪಾದಕನೆ ಮಾಡಿದೆ. ಅಲ್ಲೇ ಮತ್ತು ಜನಪದ ಅಂತ ಒಂದು ಪತ್ರಿಕೆಯ ಸಂಪಾದಕರಾಗಿ ನನ್ನ ಪ್ರಚಾರ ಸಾಹಿತ್ಯದ ನನ್ನ ಬರವಣಿಗೆಯನ್ನು ಕಂಡು ವಿಶ್ವ ಬ್ಯಾಂಕಿನ ಭಾರತ ಜನಸಂಖ್ಯಾ ಯೋಜನೆ ಅಂತೇಳಿ ಆ ಯೋಜನೆಯಲ್ಲಿ ಪ್ರಕಟಣಾ ವಿಭಾಗದ ಸಂಪಾದಕನಾಗಿ ನೇಮಕ. ಅಲ್ಲಿ ಕುಟುಂಬ ಅಂತ ಒಂದು ಪತ್ರಿಕೆ, ಕುಟುಂಬ ಕಲ್ಯಾಣ ಕುರಿತಂಥ ಸಂದೇಶ ಪ್ರಸಾರಕ್ಕಾಗಿದ್ದಂಥ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಕೆಲಸ ಮಾಡಿ ಅಲ್ಲಿಯೂ ಸುಮಾರು 16 ವರ್ಷ ಮಾಡಿ ಆಮೇಲೆ ನಾನು ನಿವೃತ್ತನಾದೆ. ಈ ಅವಧಿಯಲ್ಲಿ ಸಹಜವಾಗಿ ಅನೇಕ ಸಾಹಿತಿಗಳು ಬೆಂಗಳೂರಿಗೆ ನಾನು ಬಂದ ಮೇಲೆ, ನಾನು ಬೆಂಗಳೂರಿಗೆ ಬಂದು 60 ವರ್ಷ ಆಯಿತು. ಇಲ್ಲಿ ನಾನು ವಾರ್ತಾ ಇಲಾಖೆಯಲ್ಲಿದ್ದಾಗ ನನ್ನ ಪತ್ರಿಕೆ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಅನೇಕ ಜನ ಸಾಹಿತಿಗಳು ವಿದ್ವಾಂಸರು ಪರಿಚಯ ಆಯಿತು. ಹಾಗಾಗಿ ಸಾಹಿತ್ಯದ ಒಲವು ನೋಡ್ತಾರೆ. ಸಾಹಿತ್ಯದ ಒಲವು ಒಂದು ಕಡೆ. ಈಗ 30 ವರ್ಷಗಳ ಹಿಂದೆ 1994ರಲ್ಲಿ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಆಗ ನೀವು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ರಿ. ಆಗ ಎಷ್ಟು ಅಚ್ಚುಕಟ್ಟಾಗಿ ನೀವು ಸಮ್ಮೇಳನವನ್ನು ನಿರ್ವಹಿಸಿದ್ರಿ ಅನ್ನೋದು ಪ್ರತಿಯೊಬ್ಬರಿಗೂ ಇಂದಿಗೂ ಕೂಡ ನೆನಪಿದೆ. 30 ವರ್ಷಗಳ ನಂತರ ಮಂಡ್ಯದಲ್ಲಿ ನಡೆಯುತ್ತಿರುವಂಥ ಸಮ್ಮೇಳನದಲ್ಲಿ ನೀವೇ ಸರ್ವಾಧ್ಯಕ್ಷರಾಗಿದ್ದೀರಿ. ಇದು ಒಂದು ಸಂತೋಷದ ವಿಚಾರ. ಆದರೆ ಈ 30 ವರ್ಷಗಳಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಏಕೆಂದರೆ ಸಾಹಿತ್ಯ ಅನ್ನೋದು ಸಮಾಜದ ಕೈಗನ್ನಡಿ ಇದ್ದ ಹಾಗೆ. ಆದರೆ ಬರವಣಿಗೆಯನ್ನಾಗಲಿ ಓದನ್ನಾಗಲಿ ಈಗ ಗಂಭೀರವಾಗಿ ತೆಗೆದುಕೊಳ್ಳದೇ ಇರುವಂಥ ಪರಿಸ್ಥಿತಿಯಲ್ಲಿ ಈ ಸಮ್ಮೇಳನ ಯಾವ ರೀತಿಯಲ್ಲಿ ನಮಗೆ ಪೂರಕವಾಗಿ ನೆರವಾಗಬಹುದು ಓದಿಗೆ ಅಥವಾ ಬರಹಕ್ಕೆ ಅನ್ನುವುದು ನನ್ನ ಒಂದು ಜಿಜ್ಞಾಸೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಮಂಡ್ಯದಲ್ಲಿ 1994 ಆಗ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಚದರಂಗ ಅವರಿದ್ದರು. ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಮಾದೇಗೌಡರಿದ್ದರು. ಅದನ್ನು ನಾವು ಸಮ್ಮೇಳನ ಬಹಳ ಅಚ್ಚುಕಟ್ಟಾಗಿ ನಡೀತು ಅಂತ ನೀವು ಹೇಳಿದ್ರಿ. ಆ ಅಚ್ಚುಕಟ್ಟಿಗೆ ಕಾರಣ ಮಂಡ್ಯದ ಜನತೆ, ಮಂಡ್ಯದ ಜನರ ಅಭಿಮಾನ, ಅವರ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ವಾತಾವರಣದ ಅಲ್ಲಿ ಸೃಷ್ಟಿಯಾಗಿರುವಂಥ ವಾತಾವರಣ, ಇವೆಲ್ಲವೂ ಕೂಡ ನನ್ನ ಸಂಘಟನೆಗೆ ತುಂಬ ನೆರವಾದವು ಅಂಥೇಳಿ ನಾನು ಇವತ್ತು ಅಲ್ಲಿನ ಬಂಧುಗಳು ಕೊಟ್ಟಂತಹ ಸಹಕಾರನ ನಾನು ಇವತ್ತು ನೆನೀತೇನೆ. ಮತ್ತು ನೀವು ಹೇಳಿದ ಹಾಗೆ ಅಲ್ಲಿಂದ ಈಚಿನ ಕಳೆದ 30 ವರ್ಷಗಳ ಅವಧಿಯಲ್ಲಿ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬದಲಾವಣೆ, ಇಡೀ ಲೋಕದ ವ್ಯವಹಾರಗಳೇ ಬದಲಾಗಿದೆ ಅನ್ನುವಾಗ ಸಾಹಿತ್ಯದಲ್ಲೂ ಬದಲಾವಣೆ. ಸಾಹಿತ್ಯ ಜನರ ಬದುಕಿನ ಪ್ರತಿಬಿಂಬ ಆದ್ದರಿಂದ ಜನರ ಬದುಕು ಹೇಗೆ ಬದಲಾವಣೆ ಆಗ್ತದೋ ಹಾಗೆ ವಿಚಾರಗಳು ಬದಲಾವಣೆ ಆಗ್ತದೆ. ಹಾಗೆ ಇವತ್ತು ಹೊಸ ಹೊಸ ಪ್ರಯೋಗಗಳು ಸಾಹಿತ್ಯದಲ್ಲಿ ನಡೆದಿದ್ದ
ಮೊದಲಿನ ಪ್ರಾಚೀನ ಕನ್ನಡ ಭಾಷಾ ವಿಧಾನ ಶೈಲಿಗೂ ಇವತ್ತಿನ ಭಾಷಾ ಶೈಲಿಗೂ ಸಾಕಷ್ಟು ವ್ಯತ್ಯಾಸ ಕಾಣ್ತೇವೆ. ಅದು ಕಾಲದ ಅಗತ್ಯ ಅದು. ಹಾಗಾಗಿ ಇವತ್ತು ಹೆಚ್ಚು ಜನರ ಸಾಮಾಜಿಕ ಬದುಕಿಗೆ ಸ್ಪಂದನೆ ಮಾಡುವಂಥ ಸಾಹಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ನಮ್ಮ ಅನೇಕ ಜನ ಯುವ ಬರಹಗಾರರು, ಮಹಿಳೆಯರು ಒಳ್ಳೊಳ್ಳೆಯ ಕೃತಿಗಳನ್ನು ತರ್ತಾ ಇದ್ದಾರೆ. ಇದು ತುಂಬ ಆಶಾದಾಯಕವಾದಂತಹ ಒಂದು ಸಂಗತಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯ ನಿರ್ಮಾಣ ಆದಾಗ ಅಲ್ಲಲ್ಲಿ ಒಂದಷ್ಟು ಕಳಪೆ ಇರೋದು ಸಹಜ, ಅದು ನಿಸರ್ಗ ಅಂತ ನಿಯಮ ಅಂತ ತಿಳ್ಕೊಳ್ಳೋಣ. ಏನೇ ಇರಲಿ, ಸಾಹಿತ್ಯದಲ್ಲಿ ಅದರಲ್ಲೂ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಗತಿಪರ ವಿಚಾರಧಾರೆಯ ಸಾಕಷ್ಟು ಕೃತಿಗಳು ಹೊರಬಂದಿದ್ದಾವೆ. ಸಾಕಷ್ಟು ಜನ ಪ್ರತಿಭಾವಂತರಿದ್ದಾರೆ ಅನ್ನೋದು ಕನ್ನಡದ ಹೆಮ್ಮೆ ಅಂತ ನಾನು ಭಾವಿಸಿದ್ದೇನೆ. ಗುರುಗಳೇ, ನಿಮ್ಮ ಹೆಸರು ಹೇಳ್ತಿದ್ದ ಹಾಗೇ ನಿಮ್ಮ ಹೆಸರಿನ ಮುಂದೆ ನೀವೊಬ್ಬ ಅತಿ ದೊಡ್ಡ ಜಾನಪದ ವಿದ್ವಾಂಸ, ಸಾಹಿತಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅತ್ಯುತ್ತಮ ಸಂಘಟಕ ಅನ್ನುವಂಥದ್ದು ವಿಶೇಷಣ ಸೇರಿಕೊಳ್ಳುತ್ತೆ. ಇದು ಖಂಡಿತವಾಗ್ಲೂ ನಿಮಗೆ ಈ ನಾಡು ಸಲ್ಲಿಸಿದಂಥ, ನಿಮ್ಮ ಸೇವೆಗೆ ಸಲ್ಲಿಸಿದಂಥ ಗೌರವ. ನಿಮ್ಮಂಥ ಹಿರಿಯ ಸಂಘಟಕರು ಇವತ್ತಿನ ಈ ಹೊತ್ತಿನ ತಲೆಮಾರಿನ ಸಂಘಟಕರಿಗೆ ಇರಬೇಕಾದಂಥ ಗುಣಲಕ್ಷಣಗಳನ್ನು ಹೇಗೆ ವಿಮರ್ಶೆ ಮಾಡ್ತೀರಾ? ಜಾನಪದ ಅನ್ನೋದು ಯಾವುದೇ ದೇಶದ ಒಂದು ಮೂಲ ಸಂಸ್ಕೃತಿ. ಅದು ಇವತ್ತಿನ ಆಧುನಿಕ ಸಂಸ್ಕೃತಿಯ ಆಧುನಿಕ ವಿಚಾರಧಾರೆ ಎಲ್ಲವೂ ಬೆಳೆದಿರೋದು ಜಾನಪದ ಮೂಲದಿಂದ. ನಾನು ಮೊದಲೇ ಹೇಳ್ದಂಗೆ ನಾನು ಹಳ್ಳಿಯ ಒಂದು ವಾತಾವರಣದಲ್ಲಿ ಬಂದವನು, ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವನು. ನಮ್ಮ ತಾಯಿನೂ ಕೂಡ ಒಳ್ಳೆಯ ಜನಪದ ಗೀತೆಯನ್ನು ಹಾಡ್ತಾ ಇದ್ದರು. ಅವೆಲ್ಲವೂ ಕೂಡ ನಮಗೆ ಪ್ರೇರಣೆ ಉಂಟು ಮಾಡ್ತವೆ. ಜನಪದ ಸಾಹಿತ್ಯದ ಸೊಗಸನ್ನು ನಾನು ಆಗಲೇ ಹೇಳಿದ ಹಾಗೆ KR ಲಿಂಗಪ್ಪನವರ ಬಾಯಿಂದ ಕೇಳಿದ ಮೇಲೆ ಅದರ ಬಗ್ಗೆ ನಾನು ಮತ್ತೆ ಹೆಚ್ಚು ನೋಡಬೇಕು, ಅಧ್ಯಯನ ಮಾಡಬೇಕು ಅನ್ನುವಂಥ ಆಸಕ್ತಿ ಹುಟ್ಟಿತು. ಹಾಗೆ ನಾವು ಮೊಟ್ಟಮೊದಲನೇ ಬಾರಿಗೆ 1967ರಲ್ಲಿ ತರೀಕೆರೆಯಲ್ಲಿ ಅಖಿಲ ಕರ್ನಾಟಕ ಜನಪದ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ಅದೇ ಮೊದಲ ಬಾರಿಗೆ ನಮ್ಮ ನಾಡಿನ ಎಲ್ಲ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅನೇಕ ಜನ ಸಂಶೋಧಕರು, ವಿದ್ವಾಂಸರು, ಬರಹಗಾರರು, ಕಲಾವಿದರು ಎಲ್ಲರನ್ನೂ ಒಂದು ಕಡೆ ಸೇರಿಸಿದ್ದು ಅದೇ ಮೊದಲನೇ ಬಾರಿ. ಅದನ್ನು ಮೈಸೂರು ಮಹಾರಾಜರೇ ಅದನ್ನು ಉದ್ಘಾಟನೆ ಮಾಡಿದರು. ಆಗ ನಾವು ಒಂದು ಗ್ರಂಥ ತಂದು ಹೊನ್ನಬಿತ್ತೇವು ಹೊಲಕ್ಕೆಲ್ಲ ಅಂತ. ಆ ಗ್ರಂಥ ಇವತ್ತು ಕೂಡ ಜಾನಪದ ಅಧ್ಯಯನಕಾರರಿಗೆ ಒಂದು ಆಕರ ಗ್ರಂಥ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬೃಹತ್ ಗ್ರಂಥ. ಹೀಗಾಗಿ ಮತ್ತು ನಾನು ಬೆಂಗಳೂರಿಗೆ ಬಂದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪರ್ಕ ಬಂದು ಜಿ ನಾರಾಯಣ ಅವರ ಅಧ್ಯಕ್ಷರಾಗಿದ್ದಾಗ ಒಂದು ಜಾನಪದ ವಿಭಾಗ ಅಂತ ತೆರೆದು ನಾನು ಆ ವಿಭಾಗದ ಸಂಚಾಲಕನಾಗಿ ಕೆಲಸ ಮಾಡಿದೆ. ನಾವು ಮೊಟ್ಟ ಮೊದಲು ಮಾಡಿದಂಥ ಕೆಲಸ ಅಂದರೆ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಜನಪದ ಕಲೆಗಳ ಪ್ರದರ್ಶನ ಮಾಡಬೇಕು. ಇವತ್ತಿನ ತಲೆಮಾರಿಗೆ ಆ ಕಲೆಗಳನ್ನು ತೋರಿಸಬೇಕು. ಜಿಲ್ಲಾ ಮಟ್ಟದ ಕಲಾಮೇಳಗಳನ್ನು ಮೊದಲು ಮಾಡಿ, ಆಮೇಲೆ ರಾಜ್ಯ ಮಟ್ಟದ ಕಲಾಮೇಳ ಮಾಡಿ, ಆ ಕಲಾಮೇಳಗಳಿಂದ ಅದರ ಫಲವಾಗಿಯೇ ಕರ್ನಾಟಕದ ಜನಪದ ಕಲೆಗಳಂತೂ ಒಂದು ಗ್ರಂಥವನ್ನು ನಾನು ಸಿದ್ಧಪಡಿಸಿದೆ. ಅದಕ್ಕೆ ಪರಿಷತ್ ಪ್ರಕಟ ಮಾಡಿ. ಹೀಗೆ ಜಾನಪದ ಅದೆಲ್ಲ ಬೆಳವಣಿಗೆ ಆಯಿತು. ಆ ಸಮ್ಮೇಳನ ಆದಮೇಲೆ ಮತ್ತು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತೇ ನಡೆಸಿದಂತಹ ರಾಜ್ಯ ಮಟ್ಟದ ಕಲಾಮೇಳಗಳಿಂದಾಗಿ ಒಂದು ದೊಡ್ಡ ಪ್ರಭಾವ ಆಯಿತು ಅಂತ ನಾನು ತಿಳ್ಕೊಂಡಿದ್ದೆ. ಅನೇಕರು ಜಾನಪದದ ಕ್ಷೇತ್ರ ಕಾರ್ಯಕ್ಕೆ ಕೆಲವರು ಪ್ರವೇಶ ಮಾಡಿದರು. ಮತ್ತು ಮೈಸೂರಿನಲ್ಲಿ ಡಿ ಜಯದೇವಗೌಡರು, ಹಾಮಾನಾಯಕರು, ಜಿ.ಎಂ. ಪರಮೇಶ್ವರಯ್ಯನವರು, ಇಂಥ ವಿದ್ವಾಂಸರೆಲ್ಲ ಬಹಳ ಉತ್ತೇಜನ ಕೊಟ್ಟರು. ಹಾಗಾಗಿ ಜಾನಪದ ಬಗ್ಗೆ ಸಾಕಷ್ಟು ಕೆಲಸ ಆಗಿದೆ. ಮತ್ತು ನಾನೇ ಜಾನಪದ ಅಕಾಡೆಮಿ ಅಧ್ಯಕ್ಷನಾಗ್ತೀನಿ ಅಂತ ನಿರೀಕ್ಷೆ ಮಾಡಲಿಲ್ಲ. ಆ ಸಂದರ್ಭದಲ್ಲೂ ಅನೇಕ ಕೃತಿಗಳನ್ನು ತಂದು ಸರ್ಕಾರ ಅಕಾಡೆಮಿಯ ಪ್ರಸ್ತಾವನೆ ಮಾಡಿ 100 ಜಾನಪದಕ್ಕೆ ಸಂಬಂಧಪಟ್ಟಂಥ 100 ಗ್ರಂಥದ ಯೋಜನೆ ಪ್ರಕಟ. ಈಗಾಗಲೇ ಸುಮಾರು 60-70 ಮೇಲೆ ಗ್ರಂಥಗಳು ಪ್ರಕಟ ಆಗಿದೆ. ಅದೊಂದು ದೊಡ್ಡ ಬೆಳವಣಿಗೆ. ಇನ್ನೂ ಮುಂದುವರೆದು ನಾನು ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ನಾಡಿನ ಎಲ್ಲ ಜನಪದ ಕ್ಷೇತ್ರ ತಜ್ಞರನ್ನೆಲ್ಲ ಕರೆಸಿ ಅವರನ್ನು ಸಮಾಲೋಚನೆ ಮಾಡಿ ಜಾನಪದಕ್ಕೆ ಮೀಸಲಾದಂಥ ಒಂದು ವಿಶ್ವವಿದ್ಯಾಲಯ ಇರಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿದ ಫಲವಾಗಿ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ವಿಶ್ವದಲ್ಲೇ ಬಹುಶಃ ಪ್ರಥಮ ಅನ್ನುವಂತಹ ಒಂದು ವಿಶ್ವವಿದ್ಯಾಲಯ ಜಾನಪದಕ್ಕಾಗಿದೆ ಅನ್ನೋ ಸಮಾಧಾನ ನಾನು.
ಹೀಗೆ ಜಾನಪದ ಕ್ಷೇತ್ರದ ಬೆಳವಣಿಗೆ ಮತ್ತು ಅಖಿಲ ಭಾರತ ಜಾನಪದ ಸಮ್ಮೇಳನವನ್ನು ನಾವು ಬೀದರ್ನಲ್ಲಿ ಮಾಡಿ ನಾನು ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ. ಈ ಹೊತ್ತಿನ ಸಂಘಟಕರಿಗೆ ಇರಬೇಕಾದ ಗುಣಲಕ್ಷಣಗಳೇನು? ನೀವು ಹೇಗೆ ಅದನ್ನು ಸಂಘಟಿಸಬೇಕು? ಸಂಘಟಕನಾದವನಿಗೆ ಅಪಾರವಾದಂಥ ಮೊದಲನೇ ಗುಣ ಅಂದರೆ ತಾಳ್ಮೆ. ಅನೇಕ ಸಮಸ್ಯೆ ಸವಾಲುಗಳು ಯಾವುದೇ ಇದನ್ನು ಸಂಘಟಿಸುವಾಗ ಬರ್ತಾವೆ. ಆ ಸಂದರ್ಭದಲ್ಲಿ ಸಂಘಟಕರೇ ತಾಳ್ಮೆಗಿಟ್ಟರೆ ಎಲ್ಲ ಕೆಲಸವೂ ಹಾಳಾಗ್ತದೆ. ಬೇರೆ ಬೇರೆ ಸ್ವಭಾವದ ಜನ ಇರ್ತಾರೆ. ಅದರಲ್ಲೂ ಇಂಥ ಸಮ್ಮೇಳನಗಳಂಥ ಬೃಹತ್ ಪ್ರಮಾಣದ ಕಾರ್ಯ ಮಾಡುವಾಗಂತೂ ಸಂಘಟನೆ ಮಾಡೋರಿಗೆ ಅಪಾರವಾದ ತಾಳ್ಮೆ ಇರಬೇಕಾಗ್ತದೆ. ಬಹುಶಃ ನಾನು ಎಲ್ಲವನ್ನೂ ಅನೇಕ ಸಲ ನೋವಾದರೂ ಕೂಡ ಸಹಿಸಿಕೊಂಡು ಮಾಡುವಂತಹ ಸ್ಥೈರ್ಯ ಇರಬೇಕು. ಅದು ಹೇಗೋ ನನಗೆ ನನ್ನ ಹೆತ್ತವರು ಸಂಸ್ಕಾರದಿಂದ ಅದು ನನ್ನ ಮೈಗೂಡಿದೆ. ಅದರಿಂದ ನಾನು ಒಂದಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದೆ. ನಾನೇನೋ ಅದ್ಭುತ ಸಾಧಿಸಿದ್ದೀನಿ ಅಂತ ನನಗೇನು ಅನಿಸಿಲ್ಲ. ಅದು ನನ್ನ ಪಾಲಿಗೆ ಬಂದದ್ದನ್ನು ನಿಷ್ಠೆಯಿಂದ ಮಾಡಿದ್ದೇನೆ ಅನ್ನೋ ಸಮಾಧಾನ ನನಗೆ. ಸರ್, ಈಗ ನಿಮಗೆ 94 ವಯಸ್ಸು. ಈ ಹಿಂದೆಯೇ ನೀವು ಸಮ್ಮೇಳನಾಧ್ಯಕ್ಷರಾಗಿದ್ದರೆ ಇನ್ನೂ ಹೆಚ್ಚಿನ ನಾಡು ನುಡಿಯ ಸೇವೆಗೆ ನೀವು ಕೊಡುಗೆಯನ್ನು ಕೊಡಬಹುದಿತ್ತು ಅಥವಾ ಹೆಚ್ಚು ಜನರಿಗೆ ಸ್ಫೂರ್ತಿ ಆಗಬಹುದಿತ್ತು ಅಂತ ನಿಮ್ಗೆ ಯಾವತ್ತಾರ ಅನ್ನಿಸ್ತಾ? ಇಂಥ ಸಮ್ಮೇಳನಾಧ್ಯಕ್ಷತೆಗೆ ಆಗ ಈಗ ಅಂತ ಏನಿಲ್ಲ. ಆ ಸಂದರ್ಭ ಬಂತು, ಆಯಿತು. ಮತ್ತು ಸಮ್ಮೇಳನಾಧ್ಯಕ್ಷ ಆದಮೇಲೆ ಸಾಹಿತ್ಯಕ್ಕೆ ಹೆಚ್ಚು ಕೆಲಸ ಮಾಡ್ತಾರೆ ಅನ್ನೋದು ನಾನು ಒಪ್ಪೋದಿಲ್ಲ. ಯಾವಾಗ ಬೇಕಾದರೂ ಮಾಡ್ಬೋದು, ಅಧ್ಯಕ್ಷತೆ ಇಲ್ಲದೇ ಇದ್ದರೂ ಮಾಡ್ಬೋದು. ಏನೋ ಕನ್ನಡ ಸಾಹಿತ್ಯ ಪರಿಷತ್ ಗುರುಸಿ ನಾನು ವಾಸ್ತವವಾಗಿ ಹೇಳೋದಾದರೆ ನಾನು ಇಂಥ ಸ್ಥಾನವನ್ನು ಒಪ್ಪಿಕೊಳ್ಳುವಂಥ ವಯಸ್ಸಲ್ಲ ನಾನು. ಆದರೂ ಇದು ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡದ ಮಾತೃ ಸಂಸ್ಥೆ ಮತ್ತು ಕನ್ನಡದ ಸಾರ್ವಭೌಮ ಸಂಸ್ಥೆ, ಮತ್ತು ನಾನು ಕೂಡ ಆ ತೇರನ್ನು ಎಳೆದಿದ್ದೀನಿ ಅನ್ನೋ ಅಭಿಮಾನದಿಂದ ನಾನು ಈ ಸ್ಥಾನವನ್ನು ಒಪ್ಪಿಕೊಂಡಿದ್ದೇನೆ. ಮತ್ತು ಮೇಲಾಗಿ ಮಂಡ್ಯದಲ್ಲೇ ಆಗೋ ಸಮ್ಮೇಳನ ಅಂದರೆ ಇದು ನನ್ನದೇ ಸ್ಥಳದಲ್ಲಿ ಆದಷ್ಟು ಸಂತೋಷ ಇದೆ ನನಗೆ. ಸರ್, ಹಿಂದೆಲ್ಲ ಸಮ್ಮೇಳನ ಅಂದರೆ ನಾಡು ನುಡಿಗೆ ಮೀಸಲಾದಂಥದ್ದು, ಅಂದರೆ ಕನ್ನಡ ಭಾಷೆಯನ್ನು ಉಳಿಸುವ, ಬೆಳೆಸುವ, ಬಳಸುವ ಒಂದು ಕಾರ್ಯಕ್ಷೇತ್ರವಾಗಿ ಸಮ್ಮೇಳನ ನಡೀತಾ ಇತ್ತು. ಈಗ ಅದರ ಹೊರತಾಗಿ ಸಂಭ್ರಮದ, ಆಡಂಬರದ ಒಂದು ಉತ್ಸವದ ಥರ ಆಗ್ತಾ ಇದೆ. ಜೊತೆಗೆ ಸಾಹಿತ್ಯ ಮಾತ್ರವಲ್ಲದೆ ಬೇರೆ ಬೇರೆ ಕ್ಷೇತ್ರಗಳನ್ನು ಅದು ತಾನು ಒಳಗೊಳ್ತಾ ಇದೆ ಸಮ್ಮೇಳನ. ಉದಾಹರಣೆಗೆ ಯಕ್ಷಗಾನ ಕುರಿತಾದದ್ದಿರಬಹುದು ಅಥವಾ ಕೃಷಿ ಕುರಿತಾದದ್ದಿರಬಹುದು. ಈ ಥರ ಅನೇಕ ವಿಷಯಗಳನ್ನು ಒಳಗೊಂಡು ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಳ್ತಿದೆಯಲ್ಲ, ಇದು ಸಾಹಿತ್ಯಕ್ಕೆ ಹೇಗೆ ಪೂರಕ ಆಗತ್ತೆ ಅನ್ನುವುದು ನನ್ನ ಒಂದು ಸಣ್ಣ ಪ್ರಶ್ನೆ. ಇದು ಉತ್ಸವ ಆಗ್ತಾ ಇದೆ, ಉತ್ಸವ ಆಗಬೇಕಂತ ನನ್ನ ಅಭಿಪ್ರಾಯ. ಇದು ಕನ್ನಡ ನುಡಿ ಹಬ್ಬ, ಇದು ನುಡಿ ಜಾತ್ರೆ, ನುಡಿ ಉತ್ಸವ. ಅದಕ್ಕೆ ಸಡಗರ ಸಹಜವಾಗಿ ನಾವು ಒಂದು ಹಬ್ಬ ಹುಣ್ಣಿಮೆಗಳಲ್ಲಿ ಮನೆಗಳನ್ನು ಹೆಂಗೆ ಶೃಂಗಾರ ಮಾಡ್ತೀವಿ ಹಾಗೆ ಸಾರ್ವಜನಿಕ ವೇದಿಕೆಯನ್ನು ಶೃಂಗಾರ ಮಾಡ್ತೀವಿ. ಕೆಲವು ಕಡೆ ವೈಭವ ಮಾಡ್ತಾರೆ, ಕೆಲವು ಕಡೆ ಸರಳವಾಗಿ ಮಾಡಬಹುದು. ಅದು ಅವರವರ ಆರ್ಥಿಕ ಶಕ್ತಿಯನ್ನು ಅವಲಂಬಿಸಿರ್ತದೆ. ಹಾಗೆ ಇದು ಕಾಲದ ಇದು ಒಂದು ಎಲ್ಲರೂ ಕನ್ನಡ ಇಡೀ ನಾಡೆಲ್ಲ ಒಂದು ಕಡೆ ಸೇರುವಂಥದ್ದು ಒಂದೇ ಒಂದು ಸಂದರ್ಭ ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನ. ಮತ್ತು ನೀವು ಹೇಳೋ ಹಾಗೆ ಮೊದಲು ಸಾಹಿತ್ಯಕ್ಕಷ್ಟೇ ಸೀಮಿತವಾಗಿತ್ತು, ಈಗ ಬೇರೆ ಬೇರೆ ಆಗ್ತಾ ಇದೆ. ಹಾಗೇನಿಲ್ಲ, ಈಗಲೂ ಸಾಹಿತ್ಯ ವಿಚಾರಗಳ ಚಿಂತನೆಗೆ ಸಾಕಷ್ಟು ಗೋಷ್ಠಿಗಳು ಏರ್ಪಡಿಸ್ತಾರೆ. ಆದರೆ ಗೋಷ್ಠಿಗಳ ವಿಷಯ ಮೊದಲೆಲ್ಲ ಕೇವಲ ಗ್ರಂಥಸ್ಥ ವಿಷಯಕ್ಕೋ ಮತ್ತೊಂದಕ್ಕೋ ತಾತ್ವಿಕ ಸೈದ್ಧಾಂತಿಕ ಇತ್ತು. ಇವತ್ತು ಕಾಲದ ಅಗತ್ಯ ಬೇರೆ ಇದೆ, ಕಾಲ ಬೇರೆ ಕೇಳ್ತದೆ. ಇವತ್ತಿನ ಸಾಮಾಜಿಕ ಸ್ಥಿತಿ, ರಾಜಕೀಯ ಸ್ಥಿತಿ, ಧಾರ್ಮಿಕ ಸ್ಥಿತಿ ಬಗ್ಗೆ ನಾವು ವಿಚಾರ ಮಾಡಲಿಕ್ಕೆ ಅದಕ್ಕಿಂತ ಉತ್ತಮವಾದ ವೇದಿಕೆ ಏನಿದೆ. ಹಾಗಾಗಿ ಇವತ್ತು ವಿಜ್ಞಾನ ಸಾಕಷ್ಟು ಬೆಳೆದಿದೆ. ವಿಜ್ಞಾನ ಸಾಹಿತ್ಯ, ರಂಗಭೂಮಿ ಸಾಹಿತ್ಯ, ಸಾಕಷ್ಟು ಪ್ರಕಾರಗಳು ಬೆಳೆದಿದ್ದಾವೆ. ಅವೆಲ್ಲವನ್ನೂ ಕುರಿತು ಚರ್ಚೆ ಮಾಡಲಿಕ್ಕೆ ಸಮ್ಮೇಳನದ ವೇದಿಕೆಯಲ್ಲಿ ಸಾಧ್ಯವಾಗದೇ ಇರಬಹುದಾದರೂ ಕೂಡ ಪ್ರಮುಖವಾದ ವಿಷಯಗಳ ಚರ್ಚೆ ಈಗಲೂ ಕೂಡ ಸಾಹಿತ್ಯಕ್ಕೆ ಚರ್ಚೆ ಸಾಕಷ್ಟು ಆಗ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ಇದು ಹೇಗೆ ಪೂರಕವಾಗತ್ತೆ ಅಂತ, ಈ ಉಳಿದ ಕ್ಷೇತ್ರಗಳ ಚರ್ಚೆ ಕನ್ನಡ ಸಾಹಿತ್ಯಕ್ಕೆ ಹೇಗೆ ಪೂರಕ ಆಗತ್ತೆ ಅನ್ನುವ? ಖಂಡಿತ ಆಗ್ತದೆ. ಈಗ ಯಾವುದೇ ಸಾಹಿತ್ಯ ಇರೋದು ಯಾವುದೇ ಸಾಹಿತ್ಯ ರಚನೆ ಆದರೂ ಕೂಡ ಎಲ್ಲ ವಿಷಯಗಳನ್ನು ಅದು ಒಳಗೊಂಡಿರಬೇಕು. ಅದಕ್ಕೆ ನಾವು ಸಾಹಿತ್ಯ ಅಂತೆ. ಅದು ಸಮಾಜ ಬಿಟ್ಟು, ರಾಜಕೀಯ ಬಿಟ್ಟು, ಧರ್ಮ ಬಿಟ್ಟು, ತತ್ವ ಸಿದ್ಧಾಂತಗಳನ್ನು ಬಿಟ್ಟು, ನಿಸರ್ಗ ಬಿಟ್ಟು, ಸಮಕಾಲೀನ ಪ್ರಜ್ಞೆ ಬಿಟ್ಟು ಸಾಹಿತ್ಯ ರಚನೆ ಆಗೋದಿಲ್ಲ. ಅದರಿಂದ ಮನುಷ್ಯನ ಬದುಕಿಗೆ ಯಾವ್ಯಾವುದು ಪೂರಕವಾಗಿದ್ದಾವೋ ಅವೆಲ್ಲ ವಿಷಯ ಸಾಹಿತ್ಯಕ್ಕೂ ಪೂರಕವಾಗಿದೆ.
ಸಾಹಿತ್ಯ, ಸಂಸ್ಕೃತಿ, ಚಿಂತನೆ ಈ ಕ್ಷೇತ್ರಗಳಲ್ಲಿ ನಿಜವಾಗ್ಲೂ ಮನಸ್ಸನ್ನಿಟ್ಟು ಪ್ರೀತಿಯಿಂದ ಆಸ್ಥೆಯಿಂದ ದುಡಿತಕ್ಕಂಥವ್ರು, ಚಿಂತಿಸ್ತಕ್ಕಂಥವರ ಸಂಖ್ಯೆ ಕಾಲದಿಂದ ಕಾಲಕ್ಕೆ ಇಳಿಮುಖ ಆಗ್ತಾ ಇದೆ. ಅದರಲ್ಲೂ ಈಗಿನ ಹೊತ್ತಿನಲ್ಲಿ, ಹೆಚ್ಚಿಗೆ ಈ ಸಮ್ಮೇಳನದ ಹೊತ್ತಿನಲ್ಲಿ ಬಹು ಚರ್ಚಿತವಾದಂಥ ವಿಷಯ ಇದು. ಎಷ್ಟೋ ಜನ ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿಯೋದಕ್ಕೆ ಅಂತ ಹೇಳಿ ಬಂದಂಥವರಲ್ಲಿ ಸಾಹಿತ್ಯದ, ಸಂಸ್ಕೃತಿಯ, ಚಿಂತನೆಯ ಒಲವಿಗಿಂತ ಹೆಚ್ಚಾಗಿ ಸ್ವಾರ್ಥ ಹಾಗೂ ಪ್ರಚಾರದ ಹುಚ್ಚು ಹೆಚ್ಚಿದೆ ಅಂತ ಹೇಳಿ ಒಂದು ಮಾತಿದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸಾಮಾನ್ಯ ಇದು ಎಲ್ಲ ಕಾಲದಲ್ಲೂ ಎಲ್ಲರೂ ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ಸಾಹಿತ್ಯ ಇರೋದು ಸಮಾಜ ಬದುಕಿಗಾಗಿ ಅಂತ ನಾವು ಹೇಳಿದರೂ ಕೂಡ ವಾಣಿಜ್ಯ ರೂಪವನ್ನು ತಾಳಿರುವಂಥ ಸಂದರ್ಭಗಳು ಇಲ್ಲ ಅಂತಲ್ಲ. ಆದರೆ ಇವತ್ತು ಅನೇಕ ಜನ ನಮ್ಮ ಸಾಹಿತ್ಯ ಕೃತಿಗಳಲ್ಲಿ ಸಾಕಷ್ಟು ಗಂಭೀರವಾದಂತಹ ಚಿಂತನೆಗಳು ನಡೀತದೆ, ಜೀವನಕ್ಕೆ ಸಹಕಾರಿಯಾದಂಥ ಚಿಂತನೆಗಳು ನಡೀತಾ ಇದ್ದಾವೆ, ಇಲ್ಲ ಅಂತಲ್ಲ. ಅದು ನೀವು ಹೇಳೋ ಹಾಗೆ ಅಂತ ಇದ್ದರೆ ಕೆಲವರು ದೌರ್ಬಲ್ಯ ವಿನಃ ಅದನ್ನು ನಾನು ಸಾರ್ವತ್ರಿಕವಾಗಿ ಅನ್ವಯಿಸ್ಲಿಕ್ಕಾಗೋದಿಲ್ಲ. ಆಹಾರ ಅನ್ನೋದು ಹಿಂದೆ ಎಲ್ಲನೂ ಔಷಧಿ, ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ ಅಂತಿತ್ತು. ಆ ಆಹಾರ ಕೂಡ ಆಡಂಬರವಾಗಿ ಪರಿವರ್ತಿತ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಸಾಹಿತ್ಯ ಕೂಡ ನನ್ನ ತನವನ್ನು ತೋರಿಸುವ, ನನ್ನ ಅಂತಃಸತ್ವವನ್ನು ತೋರಿಸಬೇಕೇ ಹೊರತು ಆಡಂಬರವನ್ನು ತೋರಿಸುವಂತಹ ಅಥವಾ ನನ್ನ ಹೆಚ್ಚುಗಾರಿಕೆಯನ್ನು, ನನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ಬರಿತಿರುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆಯಲ್ಲ, ಇದು ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಎಲ್ಲೋ ಒಂದು ಕಡೆಗೆ ಒಂದು ಹೆಜ್ಜೆ ಹಿಂದಕ್ಕೆ ಎಳಿತಾ ಇದೆ ಅಂತ ಅನಿಸುತ್ತಲ್ಲ. ಅದಿದೆ, ನಾನು ಹೇಳಿದ್ನಿಲ್ಲ, ಇದೆಲ್ಲ ವ್ಯಕ್ತಿ ಮೇಲೆ ಅವಲಂಬಿಸಿರುವಂಥದ್ದು. ಬರಹಗಾರ ಯಾವ ದೃಷ್ಟಿ ಇಟ್ಕೊಂಡಿರ್ತಾನೆ ಅದರ ಮೇಲೆ ಅವಲಂಬಿಸಿ. ಕೆಲವು ಬರಹಗಾರರು ತನ್ನ ವಿಚಾರಗಳನ್ನು ಸಮಾಜದ ವಿಚಾರವಾಗಿ ಮಾಡಬೇಕು ಅನ್ನುವಂಥ ಹಂಬಲ ಇರ್ತದೆ. ಇನ್ನು ಕೆಲವರಿಗೆ ಸಮಾಜದ ವಿಚಾರಧಾರೆ ನನ್ನದಂತೂ ಒಪ್ಪಿಕೊಳ್ಳುವಂತಹ ಮನಸ್ಸಿರ್ತದೆ. ಇದು ವ್ಯಕ್ತಿಗೆ ಬದಲಾವಣೆ ಆಗುವಂತಹದ್ದು, ಅವನ ಮಾನಸಿಕ ರಚನೆ ಮೇಲೆ ಹೋಗುತ್ತದೆ ಅಷ್ಟೇ. ಇದನ್ನು ಯಾವುದೇ ವಿಷಯ ನಾವು ಸಾರ್ವತ್ರಿಕರಣ ಮಾಡೋಕ್ಕಾಗೋದಿಲ್ಲ ಅನ್ನೋದು. ಗುರುಗಳೇ, ಮಂಡ್ಯ ಜಿಲ್ಲೆಯೊಂದಿಗೆ ಬಹಳ ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನೀವು. ಈಗಾಗಲೇ ಹೇಳಿದಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ತೇರನ್ನು ನಮ್ಮ ಜಿಲ್ಲೆಯಲ್ಲಿ ಎಳೆದಿದ್ದೀರಾ. ಅದರೊಟ್ಟಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಡಾಕ್ಟರ್ HL ನಾಗೇಗೌಡರಾಗಿರಬಹುದು, ನಾಡೋಜ G ನಾರಾಯಣ ಆಗಿರಬಹುದು, ಇವರೆಲ್ಲ ಇಂತಹ ಮಹನೀಯರ ಜೊತೆಗೆ ಕೆಲಸ ಮಾಡಿದಂಥ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಮಣ್ಣು, ಅಲ್ಲಿನ ಸೊಗಡು, ಅಲ್ಲಿನ ಜನ, ಭಾಷೆ ಮತ್ತು ರೈತಾಪಿ ವರ್ಗದ ಜನ ಆಗಿರಬಹುದು, ಒಟ್ಟಾರೆ ಈ ಮಂಡ್ಯದ ಸಂಸ್ಕೃತಿ ಬಗ್ಗೆ ಏನು ಹೇಳ್ತೀರಾ? ಹಾಗೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ನೀವು ಕೊಡ್ತಕ್ಕಂತಹ ಅಭಿಪ್ರಾಯಗಳೇನು? ನಾನು ಮೊದಲೇ ಹೇಳಿದೆ, ಮಂಡ್ಯ ಒಂದು ದೃಷ್ಟಿಯಿಂದ ನನ್ನ ತವರಿದ್ದ ಹಾಗೆ ಅಂಥೇಳಿ. ನಾನು ಅನೇಕ ಕಾರ್ಯಕ್ರಮಗಳಿಗೆ ಬಂದಿದ್ದೇನೆ. ಶಂಕರೇಗೌಡರು ಇಂಥವರೆಲ್ಲ ಇದ್ದ ಕಾಲದಿಂದ ನನಗೆ SM ಕೃಷ್ಣ ಅವರ ಸಂಬಂಧ ಎಲ್ಲ ನನಗಿತ್ತು. ಮತ್ತು ಅನೇಕ ಅಲ್ಲಿ ತತ್ವಪದಕಾರ ಸಮ್ಮೇಳನ ನಡೀತು. ಆಮೇಲೆ ಕೀಲಾರ ಅಂತ ಅಲ್ಲಿ ಜಾನಪದ ಇದೆಲ್ಲ ನಡೀತು. ಹಾಗಾಗಿ ನನಗೆ ತುಂಬ ಸಂಪರ್ಕ ಇದೆ. ಅಲ್ಲಿ ಜನಗಳ ಸೌಜನ್ಯವನ್ನು, ಸಂಸ್ಕೃತಿಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇಂಥ ಸಾಹಿತ್ಯಿಕ ಅಲ್ಲಿ ಕರ್ನಾಟಕ ಸಂಘ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದೆ. ಜಯಪ್ರಕಾಶ್ ಗೌಡರು ಅವರೆಲ್ಲ ತುಂಬ ಪರಿಚಯ, GT ವೀರಪ್ಪನವರು. ಹೀಗೆ ಮಂಡ್ಯ ಬಹಳ ಸಂತೋಷದ ವಿಷಯ ಅಂದರೆ ಮಂಡ್ಯ ಕನ್ನಡದ ನೆಲ. ಅಲ್ಲಿ ಕನ್ನಡ ಯಾವುದೇ ಬೆರಕೆಯಾಗಿಲ್ಲ ಸದ್ಯ. ಕನ್ನಡ ಕಲಬೆರಕೆಯಾಗದ ಕನ್ನಡ ಎಲ್ಲಾರು ಇದ್ದರೆ ಅದು ಮಂಡ್ಯದಲ್ಲಿ. ಮತ್ತು ನಮ್ಮ ನಾಡಿನ ಮಧ್ಯಭಾಗದಲ್ಲಿ ಅಂಥ ಒಂದು ಕನ್ನಡದ ಕೆನೆ ಇರುವಂಥದ್ದು ಮಂಡ್ಯ. ಈ ದೃಷ್ಟಿಯಿಂದ ಈ ಸಲದ ಸಮ್ಮೇಳನ ಹೆಚ್ಚು ಅರ್ಥಪೂರ್ಣವಾಗಿ ನಡೀಬೇಕು ಅನ್ನೋದು ನನ್ನ ಆಶೆ. ನೀವೀಗಾಗಲೇ ಹೇಳಿದಂಗೆ ಮಂಡ್ಯ ಅಪ್ಪಟ ಕನ್ನಡಿಗರ ನೆಲ ಅಲ್ವಾ? ಇಲ್ಲಿ ಇನ್ನೊಂದು ವಿಷಯ ಇದೆ. ನಾವು ಯಾವುದೇ ಅನ್ಯಾಯ ಕಂಡರೂ ಮಂಡ್ಯದವರು ಮೊದಲು ಪ್ರತಿಭಟನೆಯ ಧ್ವನಿಯನ್ನು ಎತ್ತುತ್ತೀವಿ ನಾವು. ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಹೋರಾಟದಲ್ಲಿ ಕೂಡ ಮಂಡ್ಯ ಮುಂಚೂಣಿನಲ್ಲಿ ಇದೆ. ಆದರೆ ಈ 30 ವರ್ಷಗಳ ಅವಧಿಯಲ್ಲಿ ನಾವು ನೋಡಿದ ಹಾಗೆ
ಕನ್ನಡಿಗರ ಅನೇಕರು ಬೇರೆ ಬೇರೆ ಭಾಷೆಗಳತ್ತ ಒಲವನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಪರಿಸ್ಥಿತಿಯೂ ಕಾರಣ ಇದೆ. ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರಲ್ಲ, ಬೆಳಕು ಎಲ್ಲಿಂದ ಬಂದರೂ ಸರಿಯೇ, ನಾವು ನಿಂತ ನೆಲ ಕುಸಿಯುವಂತಿರಬಾರ್ದು. ಬೇರೆ ಎಲ್ಲ ಭಾಷೆಗಳನ್ನು ಕಲಿಯೋಣ ನಿಜ, ಆದರೆ ನನ್ನ ಭಾಷೆಯನ್ನು ಬಿಟ್ಕೊಡಬಾರ್ದು, ನನ್ನ ಭಾಷೆಯ ಪ್ರೀತಿಯನ್ನು ಬಿಟ್ಕೊಡಬಾರ್ದು, ನನ್ನ ಭಾಷೆಯ ಬಳಕೆಯನ್ನು ಬಿಟ್ಕೊಡಬಾರ್ದು. ಅದು ನಿಜ. ಆದರೆ ಈ 30 ವರ್ಷಗಳ ಟ್ರಾನ್ಸಿಷನ್ ಏನಿದೆ, ಇನ್ನು 30 ವರ್ಷಗಳ ನಂತರ ನಾವು ಸಮ್ಮೇಳನ ಆದರೆ ಇಂದಿನ ಯುವಜನತೆ ಆಂಗ್ಲ ಭಾಷೆಯ ಮೊರೆ ಹೋಗ್ತಿರೋದ್ರಿಂದ ಆವಾಗಿನ ಸಮ್ಮೇಳನ ಹೇಗಿರಬಹುದು, ಅಥವಾ ನಾವು ನಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸಬೇಕಾದ್ರೆ ಅಥವಾ ಪ್ರೀತಿಯನ್ನು ಬೆಳೆಸಬೇಕಾದ್ರೆ ಏನೇನೆಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ ಅನ್ನೋದ್ರ ವಿಚಾರ ಒಂದಿಷ್ಟು ಹಂಚಿಕೊಳ್ಳ. ಇದು ಜಾಗತೀಕರಣದ ಅವಧಿ ಇತ್ತೀಚೆಗೆ. ಸಹಜವಾಗಿ ಇವತ್ತು ಇಂಗ್ಲೀಷ್ ಅನ್ನೋದು ಅಂತಾರಾಷ್ಟ್ರೀಯ ಸಂಪರ್ಕ ಭಾಷೆ, ನಮಗೆಲ್ಲ ತಿಳಿದ ಹಾಗೆ. ಮತ್ತು ಇವತ್ತಿನ ಪೋಷಕರಲ್ಲಿ ಏನು ಮನೋಭಾವ ಬೆಳೆದಿದೆ ಅಂದರೆ, ನಮ್ಮ ಮಕ್ಕಳಿಗೆ ಒಂದು ವೇಳೆ ಇಂಗ್ಲೀಷ್ ಕಲಿಯದೇ ಇದ್ದರೆ ಉದ್ಯೋಗದ ಅವಕಾಶಗಳಿಂದ ಅವರು ವಂಚಿತರಾಗಿ ಬಿಡ್ತಾರೆ ಅನ್ನೋದು ಇದೊಂದು ದೊಡ್ಡ ಈ ಸಮಸ್ಯೆ. ಕರ್ನಾಟಕ, ಮಂಡ್ಯ ಅಂತಲ್ಲ, ಇಡೀ ಭಾರತದಲ್ಲಿ ಅಥವಾ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿರುವಂಥ ಸಮಸ್ಯೆ. ಆ ಕಾರಣಕ್ಕಾಗಿ ಪೋಷಕರು ಇವತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಮ್ಮ ಮಕ್ಕಳು ಕಲೀಲಿ ಅಂಥೇಳಿ ಆಸೆ ಪಡ್ತಾರೆ. ಅದು ಸಹಜವಾದಂಥದ್ದು, ನಾವು ಅದನ್ನು ನಿರ್ಬಂಧ ಮಾಡಲಿಕ್ಕಾಗಲ್ಲ. ನಾವೇನು ಮಾಡಬಹುದು ಕನ್ನಡ ಬೆಳೆಸಲಿಕ್ಕೆ ಅಂತಂದರೆ, ಆ ಯುವಕರಲ್ಲಿ ಕನ್ನಡದ ಇದನ್ನು ಪ್ರೀತಿ ಬೆಳೆಸಲಿಕ್ಕೆ ಪೋಷಕರಿಗೆ ಆ ಭಯ ನಿವಾರಣೆ ಆಗಬೇಕು. ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಕ್ಕೋದಿಲ್ಲ ಅನ್ನೋವಂಥದ್ದು ಆ ಭಯ ನಿವಾರಣೆಗೆ ಆ ವಿದ್ಯಾರ್ಥಿಗಳನ್ನು, ಉದ್ಯೋಗಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ ತರಬೇತಿ ಕೊಡಲಿಕ್ಕೆ ಸರ್ಕಾರ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು. ಅವ್ರನ್ನ ಇಂಗ್ಲೀಷ್ನಲ್ಲಿ ಸಜ್ಜುಗೊಳಿಸಿಬಿಟ್ರೆ ಅವರು ಏನು ಎಲ್ಲ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾರೆ ಧೈರ್ಯದಿಂದ. ಇವತ್ತು ಕನ್ನಡ ಮಾಧ್ಯಮದವರಿಗೆ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವ್ರು ಹಿಂಜರಿತಾರೆ. ಯಾಕೆಂದರೆ ಭಾಷೆ ಅವ್ರನ್ನ ಇಂಗ್ಲೀಷ್ನಲ್ಲೇ ತರಬೇತಿ ಕೊಡಲಿ. ಆದರೆ ಪ್ರಾಥಮಿಕ ಶಿಕ್ಷಣದ ಹಂತ ಏನಿದೆ, ಆ 10 ವರ್ಷ ಯಾವ ಕಾರಣಕ್ಕೂ ಬೇರೆ ಭಾಷೆಯಿಂದ ತುರುಕಬಾರ್ದು. ಮಹಾಕವಿ ಕುವೆಂಪು ಹೇಳ್ತಾರೆ, ಹೆಣಬಾರ ಸಾಕಿ ಬಲಾತ್ಕಾರ, ಇಂಗ್ಲೀಷ್ ಚಪ್ಪಡಿ ಹಸುಳೆ ಚೀತ್ಕಾರ, ಕೇಳಿಸದ ಕಿವುಡರಿರ ನಮಗೇಕ ಅಧಿಕಾರ ಅಂತಾರೆ. ಅದರಿಂದ ಬೇರೆ ಭಾಷೆಯನ್ನು ತುರುಕುವಂಥ ಕೆಲಸ ಆ ಹಂತದಲ್ಲಿ ಆಗಬಾರ್ದು. ಅವರು ಒಂದು ಸ್ಥಿತಿಗೆ ಬರ್ತಾರೆ, ಪ್ರೌಢ ಶಿಕ್ಷಣಕ್ಕೆ ಬರ್ತಾರೆ, ಮುಂದೆ ಆ ಸಂದರ್ಭದಲ್ಲಿ ಇಂಗ್ಲೀಷ್ ಕಲಿ. ಆದರೆ ಅವರನ್ನು ಪರಿಣಿತರಾಗಿ ಮಾಡಬೇಕಾದ್ರೆ ಪ್ರತ್ಯೇಕವಾದಂಥ ಒಂದು ಟ್ರೈನಿಂಗ್, ತರಬೇತಿ ವ್ಯವಸ್ಥೆಯನ್ನು ಮಾಡಬೇಕು. 1994ರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಅದರ ಹಿಂದಿನ ಸಮ್ಮೇಳನಗಳನ್ನ ನೋಡೋದಾದರೆ ಅದು ಒಂದು ರೀತಿ ಚಪ್ರದ ಮದುವೆ ಥರ ಇರ್ತಿತ್ತು. ಈ ಹೊತ್ತಿನ ಸಮ್ಮೇಳನಗಳು ಛತ್ರದ ಮದುವೆ ರೀತಿ ಆಗಿವೆ. ಇಲ್ಲಿ ಮನ ತುಂಬಿದ ಸಂಭ್ರಮಕ್ಕಿಂತ ಹೆಚ್ಚಾಗಿ ಸದ್ದೇ ಹೆಚ್ಚಾಗ್ತಾ ಇದೆ ಅನ್ನೋಂಥ ಒಂದು ಮಾತು ಇದೆ. ಸದ್ದು, ಕೇವಲ ಸದ್ದು. ಇದ್ರ ಬಗ್ಗೆ ಇದು ಆವತ್ತು ನಾನು ಹೇಳಿದೆ, ಯಾವುದೋ ಇದರಲ್ಲಿ ಕಾರವಾರದಲ್ಲಿ ಸುಮಾರು 40-50 ವರ್ಷಗಳ ಹಿಂದೇನೋ ನನ್ನ ನೆನಪಾಗದು, ಒಂದು ಸಮ್ಮೇಳನದಲ್ಲಿ, ಅಖಿಲ ಭಾರತ ಸಮ್ಮೇಳನದಲ್ಲಿ ಒಂದು 300 ಜನ ಇರಲಿ. ಇವತ್ತು 3 ಲಕ್ಷದವರೆಗೆ ಸಂಖ್ಯೆ ಏರ್ತದೆ ಅಂದರೆ ಸಹಜವಾಗಿ ಗದ್ದಲ ಆಗ್ತದೆ. ಅದೇನು, ಅವೆಲ್ಲ ಸ್ವಾಭಾವಿಕವಾದ ವಿಷಯಗಳು. ನಾವೆಲ್ಲದನ್ನು ಏನೋ ಬಹಳ ಬದಲಾವಣೆ. ನನಗೆ ಸಮ್ಮೇಳನಗಳ ವಿಷಯ ತಗೊಂಡ್ರೆ ಯಾವುದೇ ಅಂಥ ಬದಲಾವಣೆಗೆ ಸಮ್ಮೇಳನದ ಮೂಲ ಸ್ವರೂಪದ ಬಗ್ಗೆ. ಆದರೆ ಈಗ ಹೆಚ್ಚು ಹೆಚ್ಚು ಜನ ಸೇರ್ತಾರೆ ಅಂದರೆ ಸಾಹಿತ್ಯದ ಬಗ್ಗೆ ಓದೋರ ಸಂಖ್ಯೆ ಹೆಚ್ಚಾಗಿದೆ ಅಂತ ಅನ್ನಿಸ್ತದೆ. ಅದೊಂದು ಒಳ್ಳೆಯ ಬೆಳವಣಿಗೆ. ಆದರೆ ಗದ್ದಲ ಉಳಿದಂತೆ ಸಡಗರ ಅಂದ್ಕೊಳ್ಳಿ, ಗದ್ದಲ ಇದ್ದದ್ದೇ, ಅದು ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಸಾಹಿತ್ಯ ಆದವನು ಯಾವಾಗಲೂ ಸೂಕ್ಷ್ಮವಾಗಿರಬೇಕು. ತೆರೆದ ಕಣ್ಣಿನಿಂದ, ತೆರೆದ ಹೃದಯದಿಂದ, ಯಾವುದೇ ಒಂದು ನಿರ್ಬಂಧ ಇಲ್ಲದ ಹಾಗೆ ಅವರು ಸಮಾಜವನ್ನು ನೋಡಿ ಬರವಣಿಗೆಯನ್ನು ಮಾಡಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಆಗ್ತಾ ಇಲ್ಲ. ಹಿರಿಯ ಸಾಹಿತಿಯಾಗಿ ಕಿರಿಯ ಬರಹಗಾರರಿಗೆ ನಿಮ್ಮ ಕಿವಿ ಮಾತೇನಿದೆ? ಇದು ಎಲ್ಲ ಕಾಲದಲ್ಲೂ ಇದ್ದಿದ್ದೆ. ಈ ಸಾಹಿತ್ಯ ಸೃಷ್ಟಿ ಇವತ್ತೇನಲ್ಲ. ಮನುಷ್ಯ ಆದಿ ಅವನಿಗೆ ಬುದ್ಧಿ ಬಲ್ಲಾಗಿನಿಂದ ಸಾಹಿತ್ಯ ಸೃಷ್ಟಿ ಮಾಡೋಕ್ಕೆ ಶುರುವಾದಾಗಿನಿಂದ ಇದು ಇದ್ದಿದ್ದೆ. ಮತ್ತು ಸಾಹಿತಿ ತನ್ನ ಅಭಿಪ್ರಾಯವನ್ನು, ತನ್ನ ಲೋಕಾನುಭವವನ್ನು ಯಾವುದೋ ರೂಪದಲ್ಲಿ ಅಭಿವ್ಯಕ್ತಿ ಮಾಡ್ತಾನೆ. ಅದೆಲ್ಲದನ್ನು ಸ್ವೀಕಾರ ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಸ್ವೀಕಾರ ಮಾಡೋ ಮನಸ್ಸು ಹಾಗಿರಬೇಕಲ್ಲ. ಆ ದೃಷ್ಟಿಯಿಂದ ಅವನ ಸಾಹಿತ್ಯ ಸ್ವಾತಂತ್ರ್ಯಕ್ಕೆ ಯಾರೂ ಅಡ್ಡಿ ಬರಬೇಕಾದ ಅಗತ್ಯ ಇಲ್ಲ, ಬರಬಾರ್ದು.
ಅದು ಹಾಗೆ ಸ್ವೀಕಾರ ಮಾಡೋನಿಗೂ ಅವನಿಗೂ ಅಷ್ಟೇ ಸ್ವಾತಂತ್ರ್ಯ ಇದೆ. ತನಗೆ ಬೇಕಾದ್ದನ್ನು, ತನಗೆ ಇಷ್ಟವಾದ್ದನ್ನು ಅವನು ಸ್ವೀಕಾರ ಮಾಡ್ತಾನೆ. ಮತ್ತು ಅವನಿಗೆ ಬೇಕಾದ್ದನ್ನೇ ಕೊಡಬೇಕು ಅಂತಲೂ ಇಲ್ಲ ಆ ಸಾಹಿತಿ. ಅವನಿಗೆ ಯಾವುದು ಸೂಕ್ತ ಅನ್ನಿಸ್ತದೆ ಅದನ್ನು ಸೃಷ್ಟಿ ಮಾಡ್ತಾನೆ. ಅದನ್ನು ಸ್ವೀಕಾರ ಮಾಡೋದು ಜನರಿಗೆ, ಓದುಗರಿಗೆ ಬಿಟ್ಟಿದ್ದು. ಗುರುಗಳೇ, ಒಂದು ಪ್ರಸಿದ್ಧವಾದ ಮಾತಿದೆ, ಈ ನಾಡಿನ ಭವಿಷ್ಯ ತರಗತಿ ಕೋಣೆ ಒಳಗಡೆ ರೂಪುಗೊಳ್ತಾ ಇದೆ ಅಂತ ಹೇಳಿ. ನೀವೊಬ್ಬ ಶಿಕ್ಷಕರಾಗಿ ಈ ಹೊತ್ತಿನ ಈ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಾ? ನನ್ನ ಮಕ್ಕಳು ಅನೇಕ ಸಲ ಉಪಾಧ್ಯಾಯರಿಗಿಂತ ಬುದ್ಧಿವಂತರಿರ್ತಾರೆ. ನನ್ನ ಅಭಿಪ್ರಾಯ, ನಾನು ನೋಡಿ ಅಂಥ ಪ್ರತಿಭೆಗಳನ್ನ ನಾನು ನೋಡಿದ್ದೇನೆ. ಅದರಿಂದ ನಾವು ಮಕ್ಕಳನ್ನ ನಾವು ಒಂದು ಕೀಳರಿಮೆಯಿಂದ ನೋಡಬಾರ್ದು. ಅವರು ಭಾಳ ಪ್ರತಿಭಾವಂತ. ಆ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಶಕ್ತಿ ಶಿಕ್ಷಕನಿಗಿರಬೇಕು. ಅದು ಬಹಳ ಮುಖ್ಯವಾದಂಥ. ಅದನ್ನು ಗುರುತಿಸಿಬಿಟ್ರೆ ಒಬ್ಬೊಬ್ಬ ವಿದ್ಯಾರ್ಥಿ ಇರುವಂಥ ಪ್ರತಿಭೆಯನ್ನು ಗುರುತಿಸಿ ಅವನ ಒಲವು ನಿಲುವುಗಳನ್ನು ಅರ್ಥ ಮಾಡಿಕೊಂಡು ಅವನಿಗೆ ಬೇಕಾ ಪೂರಕವಾದ ಪೋಷಕವಾದಂತಹ ಜ್ಞಾನವನ್ನು ಅವನಿಗೆ ಕೊಡೋ ಹಾಗಿರಬೇಕು. ಇವತ್ತು ಸುಮ್ಮನೆ ಒಂದು ಸಾಮೂಹಿಕವಾಗಿ ಪಾಠ ಮಾಡಿ ಬರೋದಲ್ಲ, ವೈಯಕ್ತಿಕ ವಿದ್ಯಾರ್ಥಿಗಳನ್ನೇ ವ್ಯಕ್ತಿಗತವಾಗಿ ನೋಡಬೇಕಾದಂತಹ ಅಗತ್ಯ ಇದೆ. ಅದು ಉಪಾಧ್ಯಾಯನಿಗೆ ಇರಬೇಕಾದ. ಈಗ ಒಂದು ದೊಡ್ಡ ಗುಂಪಲ್ಲಿ ಸಭೆಯಲ್ಲಿ ಮಾತಾಡ್ದಂಗೆ ಮಾತಾಡಿ ಬಂದರೆ ಅವನು ಶಿಕ್ಷಕನಾಗಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಗಮನ ಕೊಡಬೇಕು. ಅದು ನಿಜವಾದ ಶಿಕ್ಷಣ. ನನಗೆ ಅನುಭವ ಇದೆ. ಒಳ್ಳೊಳ್ಳೆ ಈಗ ನನ್ನ ಶಾಲೆಯಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ಬಹಳ ದೊಡ್ಡ ದೊಡ್ಡ ಹುದ್ದೆ. ಬಹಳ ಸಂತೋಷ ಅಂದರೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಒಬ್ಬರು ದೊಡ್ಡ ವಿದ್ವಾಂಸರಿದ್ದಾರೆ, ಮಹದೇವಪ್ಪ ಅಂತ. ಅದು ನನ್ನ ಶಿಷ್ಯ, ಅವರು ವಿದ್ಯಾರ್ಥಿ. ಅಂಥವ್ರು ನೋಡಿದಾಗ ಸಹಜವಾಗಿ ಸಂತೋಷ ಆಗಿ. ಅಂಥವ್ರು ನಾನು ಪ್ರಾಥಮಿಕ ಶಾಲೆಯಿಂದ ಕಲಿತ ಅನೇಕ ವಿದ್ಯಾರ್ಥಿಗಳು ಬಹಳ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಒಳ್ಳೆಯ ಹೆಸರು ತಗೊಂಡಿದ್ದಾರೆ. ಬರೀ ದೊಡ್ಡ ಹುದ್ದೆಗೆ ಹೋಗಿ ಹೆಸರು ತಗೊಂಡು ಸಂಪಾದಿಸಿದ್ರೆ ಸಾಲದು. ಅವನು ನಿಜವಾದ ಮಾನವೀಯ ಗುಣಗಳು ಅವನಲ್ಲಿ ಬೆಳೆಸಬೇಕಾದ ಬಗ್ಗೆ. ಅದು ಶಿಕ್ಷಕನಿಗಿರಬೇಕಾದಂಥ ಗುರಿ. ಸರ್, ಸಮ್ಮೇಳನಗಳಲ್ಲಿ ಕೊನೆಯದಾಗಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ಎಲ್ಲರ ಒಂದು ಒಕ್ಕೊರಲ ತೀರ್ಮಾನದಿಂದ ಎಲ್ಲರ ಅಭಿಪ್ರಾಯದ ಮೇರೆಗೆ ಕೆಲವೊಂದು ಸೂಚನೆಗಳನ್ನು ಸರ್ಕಾರಕ್ಕೆ ಕಳಿಸ್ತಾರೆ. ಇದು ಮಂಡನೆ ಆಗಬೇಕು, ಇದು ಕಾರ್ಯಗತ ಆಗಬೇಕು ಅಂತ. ಅದು ಬಹಳ ವರ್ಷಗಳಿಂದ ನೋಡಿದ ಹಾಗೆ 100ರಲ್ಲಿ 80 ಭಾಗ ಆಗಿಲ್ಲ. ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಸಮ್ಮೇಳನದಲ್ಲಿ ಮಂಡನೆಯಾಗುವಂತಹ ವಿಷಯಗಳು ಹೇಗೆ ಕಾರ್ಯಗತ ಮಾಡಲಿಕ್ಕೆ ನೀವು ಆಲೋಚನೆ ಮಾಡಿದ್ದೀರಾ? ಸಾರ್ವಜನಿಕ ಸಂಬಂಧದ ಯಾವುದೇ ಸಮ್ಮೇಳನದಲ್ಲಿ ನಿರ್ಣಯಗಳು ಅಂತ ಮಾಡ್ತಾರೆ. ಆ ನಿರ್ಣಯಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಸರ್ಕಾರಕ್ಕೆ ಕಳಿಸ್ತಾರೆ, ಅಥವಾ ಕೆಲವು ನಿರ್ಣಯಗಳನ್ನು ಅವರೇನೇ ಅನುಷ್ಠಾನ ಮಾಡಬೇಕಾದ್ದು. ಕೆಲವು ಸರ್ಕಾರ ಬಹುಮಟ್ಟಿನ ನಿರ್ಣಯಗಳು ಸರ್ಕಾರದ ಅನುಷ್ಠಾನ ತರಬೇಕಾದಂಥ ನಿರ್ಣಯಗಳು. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ನಿರ್ಣಯಗಳನ್ನು ಕಳಿಸ್ತಾ ಇದೆ. ಆದರೆ ಎಲ್ಲ ನಿರ್ಣಯಗಳು ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ. ನೀವು ಹೇಳಿದಾಗೆ ಬಹುತೇಕ ನಿರ್ಣಯ, ಆದರೆ ಕೆಲವೊಂದು ಬಂದೇ ಇಲ್ಲ ಅಂತ ಹೇಳಲಿಕ್ಕಲ್ಲ, ಅಲ್ಲೊಂದು ಇಲ್ಲೊಂದು ನಿರ್ಣಯಗಳು ಅನುಷ್ಠಾನಕ್ಕೆ ಬಂದಿರಬಹುದು. ಪರಿಷತ್ತಿನ ಸಮ್ಮೇಳನದ ವೇದಿಕೆ ಇದು ಪ್ರಾತಿನಿಧಿಕವಾದಂಥ ವೇದಿಕೆ, ಇಡೀ ಕನ್ನಡ ನಾಡಿನ ವೇದಿಕೆ ಅದು. ಆದ್ದರಿಂದ ಆ ವೇದಿಕೆಯಲ್ಲಾಗುವಂಥ ನಿರ್ಣಯಗಳು ಅತ್ಯಂತ ಗಂಭೀರವಾದವು ಅಂಥೇಳಿ ಸರ್ಕಾರ ಗಮನಿಸಬೇಕು. ಅದರ ಬಗ್ಗೆ ಆ ನಿರ್ಣಯಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅವರು ಕ್ರಮ ಕೈಗೊಳ್ಳಬೇಕು. ಮಂಡ್ಯದಲ್ಲಾಗುವಂಥ ನಿರ್ಣಯಗಳು ಕೂಡ ಅಷ್ಟೇ, ಸರ್ಕಾರವೇ ಅದಕ್ಕೆ ಗಮನ ಕೊಟ್ಟು ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಶಿಸ್ತೀನಿ. ಕೊನೆಯದಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆ. ಮಂಡ್ಯದಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇನ್ನು ಕೆಲವೇ ದಿನಗಳಲ್ಲಿ ನಡೆಯಲಿದೆ. ಈ ಸಮ್ಮೇಳನದಿಂದ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬಹುದಾದಂತಹ ವಿಷಯ ನಡೀಬೇಕು ಅಥವಾ ಚರ್ಚೆ ನಡೀಬೇಕು ಅಂತ ನಿಮಗೇನಾದರೂ ಅನಿಸಿದೆಯಾ? ಸಹಜ. ಒಂದು ಸಮ್ಮೇಳನ ಅಂದರೆ ಒಂದು ಸುಮ್ಮನೆ 3 ದಿವಸದ ಏನೋ ಒಂದು ಸಡಗರ ಇದ್ದರೂ ಕೂಡ ಆ ವೇದಿಕೆಯಿಂದ ಸಮಾಜಕ್ಕೆ ಬೇಕಾದ ಸಂದೇಶ ಹೋಗಬೇಕಾದ ಅಗತ್ಯ. ಅಲ್ಲಿ ಸರ್ಕಾರದ ಬಗ್ಗೆನೂ ಪ್ರಜ್ಞೆ ಮೂಡಿಸಬೇಕಾಗ್ತದೆ, ಸಾರ್ವಜನಿಕವಾಗಿ ಪ್ರಜ್ಞೆ ಮೂಡಿಸಬೇಕಾಗ್ತದೆ, ಮತ್ತು ಸಾಮಾಜಿಕವಾಗಿಯೂ ಪ್ರಜ್ಞೆ ಮೂಡಿಸಬೇಕಾಗ್ತದೆ. ಮತ್ತು ಸಮಕಾಲೀನ ವ್ಯವಸ್ಥೆಯಲ್ಲಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ನಾವು ವಿಮರ್ಶೆ ನಡೆಸಬೇಕಾಗ್ತದೆ. ಅದು ಸಹಜವಾಗಿ ಲಕ್ಷಾಂತರ ಜನ ಸೇರೋದ್ರಿಂದ ಸಹಜ ಸೇರೋರು ಎಲ್ಲರ ಮೇಲೂ ಪರಿಣಾಮ ಮಾಡುತ್ತೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಕೆಲವರಿಗೆ ಯಾರ ಪರಿಣಾಮ ಆದರೆ ಅದೇ ಒಂದು ಸಮಾಧಾನ ಸಂಗತಿ, ಯಾವತ್ತೂ ನಡೆದಿರೋದು ಇದೇ ಇದೆ. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಭವ್ಯವಾದಂತಹ ಪರಂಪರೆಯನ್ನು ಉಳ್ಳಂತಹ ಪರಿಷತ್ತು.
ಇದರ ನುಡಿತೇರನ್ನು ಸಂಘಟಕರಾಗಿ ಪರಿಷತ್ತಿನ ಅಧ್ಯಕ್ಷರಾಗಿ ಸಾಗಿ ಎಳೆದಂತಹ ಮಹನೀಯರು ನೀವು. ಈಗ ಈ ಹಿರಿದಾದ ಪರಂಪರೆಯ ಸಮ್ಮೇಳನದ ಅಧ್ಯಕ್ಷತೆಯ ಚುಕ್ಕಾಣಿಯನ್ನು ಹಿಡಿದಿದ್ದೀರಾ. ಅದು ನಮ್ಮ ಮಂಡ್ಯದ ನೆಲದಲ್ಲಿ. ಈ ಕಾರಣಕ್ಕಾಗಿ ಮತ್ತೊಮ್ಮೆ ಎಲ್ಲ ಮಂಡ್ಯ ಜಿಲ್ಲೆಯ ನಾಗರಿಕರ ಪರವಾಗಿ ನಮ್ಮೂರಿಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಹಾಗೂ ನಮ್ಮ ಈ ಹೊತ್ತಿನ ಸಂದರ್ಶನದಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬ ಹೃದಯದ ಕೃತಜ್ಞತೆ. ನಮಸ್ಕಾರ. ನಿಮ್ಮ ಅಭಿಮಾನಕ್ಕೆ ವಂದನೆಗಳು. ಧನ್ಯವಾದಗಳು ಗುರುಗಳೇ. ಹೇಳಿ. ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಎಲ್ಲ ಮುಚ್ಚುತ್ತಾ ಬಂದಿವೆ. ಅದರ ಬಗ್ಗೆ ನಿಮ್ಮ ಅಧ್ಯಕ್ಷರಾಗಿ ನಿಮ್ಮ ಸಲಹೆಗಳು? ಈ ಬಗ್ಗೆ ಸರ್ಕಾರಕ್ಕೆ ಸಾಕಷ್ಟು ಒತ್ತಾಯ ಮಾಡ್ತಾನೇ ಇದ್ದೀವಿ. ಕನ್ನಡ ಮೊದಲು ಸರ್ಕಾರ ಶಿಕ್ಷಣ ಮಾಧ್ಯಮದ ಒಂದು ನಿರ್ಧಾರ ಮಾಡಿದರೆ, ಕಡ್ಡಾಯ ಮಾಡಿದರೆ, ಆಗ ಪ್ರಾಥಮಿಕ ಶಾಲೆಗಳು ಮುಚ್ಚೋ ಪ್ರಶ್ನೆ ಬರೋದೇ ಇಲ್ಲ. ಅದರ ಬಗ್ಗೆ ಮಾಡಬೇಕು ಅಂತ ಈ ಸಲ ಮತ್ತೆ ಒತ್ತಾಯ ನಮ್ಮ ಸಮ್ಮೇಳನದಲ್ಲೂ ಕೂಡ ಒತ್ತಾಯ ಮಾಡೋಣ. ಭಾಷೆಗಳು ಕೂಡ ನಮ್ಮ ಕನ್ನಡ ಭಾಷೆಗೆ ಒತ್ತಡ ಏರ್ತಾ ಇದೆ. ಅದ್ರ ಬಗ್ಗೆ ನೀವು ಕೆಲವು ನಿರ್ಣಯಗಳನ್ನು? ಅದು ಖಂಡಿತ. ಎಲ್ಲ ನಾವೊಬ್ಬರೇ ಇಲ್ಲ, ಇಡೀ ನಾಡೇ ಅದರ ಪರವಾಗಿದೆ. ಆದರೆ ಪೋಷಕರಿಗೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ತಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಯದೇ ಇದ್ದರೆ ಉದ್ಯೋಗದ ಅವಕಾಶ ಆಗೋದಿಲ್ಲ ಅನ್ನುವಂಥ ಭಯ ಇದೆ. ಆ ಭಯದಿಂದಾಗಿ ಅವರೆಲ್ಲ ಬೇರೆ ಇಂಗ್ಲೀಷ್ ಮಾಧ್ಯಮಕ್ಕೆ ಕಲಿಸ್ಲಿಕ್ಕೆ ನುಗ್ಗುತ್ತಾರೆ. ಈಗ ಅವರಿಗೆ ಪ್ರಾಥಮಿಕ ಶಿಕ್ಷಣವನ್ನು ಅವರ ಮಾತೃಭಾಷೆಯಲ್ಲೇ ಕಲಿಸಿ ಆನಂತರ ಇಂಗ್ಲೀಷ್ನಲ್ಲಿ ಅವರಿಗೆ ಬೇಕಾದ ತರಬೇತಿ ಕೊಡಿ ಅಂತ ಒಂದು ಸಲಹೆ ಕೊಡ್ತಾಯಿತ್ತು ಸರ್ಕಾರಕ್ಕೆ. ಅದೇ ರೀತಿ ಈಗ ಮಂಡ್ಯದಲ್ಲಿ ನಡೀತಾ ಇರುವಂಥ ಅಖಿಲ ಭಾರತ ಸಮ್ಮೇಳನಕ್ಕೆ ಜನಗಳಿಗೆ ಸಾರ್ವಜನಿಕರಿಗೆ ಯಾವ ರೀತಿ ಆಹ್ವಾನ ಕೊಡ್ತೀವಿ? ಇದು ನಾಡಿನ ಹಬ್ಬ, ಎಲ್ಲರೂ ಸಡಗರದಿಂದ ಪಾಲ್ಗೊಳ್ಳಬೇಕು. ಇದೊಂದು ವರ್ಷಕ್ಕೊಮ್ಮೆ ನಡೆಯುವಂಥ ಹಬ್ಬ. ಆದ್ದರಿಂದ ಸಹಜವಾಗಿಯೇ ಎಲ್ಲ ನಾಡಿನ ಎಲ್ಲ ಭಾಗದ ಜನರು ಕೂಡ ಈಗ ಮೊದಲಿಗಿಂತ ಸಮ್ಮೇಳನಕ್ಕೆ ಜನ ಸೇರ್ತಾರೆ. ಮಂಡ್ಯ ಅಂದಾಗ ಒಂದು ದೃಷ್ಟಿಯಿಂದ ಅದೊಂದು ಕನ್ನಡದ ಕೇಂದ್ರ ಸ್ಥಳ ಅನ್ನೋ ಆಸೆ ಜನಗಳಿಗೆ ಇದೆ. ಹೆಚ್ಚು ಜನ ಬರ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೇನೆ. ಹಾಗೆ ನಾಡಿನ ಎಲ್ಲ ಕನ್ನಡಿಗರು ಕೂಡ ಈ ಹಬ್ಬದಲ್ಲಿ ಪಾಲ್ಗೊಳ್ಳ್ರಿ ಅಂತ ನಾನು ಕೂಡ ಮಂಡ್ಯದ ಸ್ವಾಗತ ಸಮಿತಿ ಪರವಾಗಿ ಕೇಳ್ಕೊಳ್ತೇನೆ.